ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವನ ಜೋಶ್ ಏನಿದೆ, ಈ ಶಾಲೆಯನ್ನು ತುಂಬ ಚೆನ್ನಾಗಿ ಮಾಡಬೇಕಂತ ನಾನು ಮೊದಲನೇ ದಿನದಿಂದ ಅವನು ನೋಡಿದಾಗಿಂದ ಏನೋ ಮಾಡಬೇಕು, ಏನೋ ಸಾಧಿಸ್ಬೇಕು ಅನ್ನೋ ಒಂದು ಹಂಬಲ ಇದೆ. ಅವನಿಗೆ ಸಪೋರ್ಟಿವ್ ಆಗಿ ನಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಅನ್ನೋ ಕಾರಣಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. 8:15 ನಾನು ಮೈಸೂರಿಗೆ ಹೊರಡಬೇಕೀಗ. ಸೊ ಒಂದು 10 ನಿಮಿಷ, ಯಾಕೆ ಇಂತಹ ಕಾರ್ಯಕ್ರಮಗಳಲ್ಲಿ ಮಾತಾಡೋದು ತುಂಬ ಕಷ್ಟ. ಕಾರಣ ಏನಂದರೆ ಎಲ್ಲ ಪಾಲಕರು ತಮ್ಮ ಮಕ್ಕಳ ಶೋಗಳನ್ನು ನೋಡ್ಲಿಕ್ಕೆ ಬಂದಿರ್ತಾರೆ. ಮಕ್ಕಳು 5 ಗಂಟೆ 6 ಗಂಟೆಯಿಂದ ಬಣ್ಣ ಹಚ್ಕೊಂಡು ಅವ್ರ ಕಷ್ಟ ಅವ್ರಿಗೆ. ಇಲ್ಲಿ ಸ್ಪೀಚ್ ಮಾಡೋದು ಮಹಾ ಅಪರಾಧ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾವುದೋ ಒಂದು ಇಂಥದೇ ಒಂದು ಕಾರ್ಯಕ್ರಮ ನಡೀತಾ ಇತ್ತಂತೆ, ಒಬ್ಬ ವ್ಯಕ್ತಿ ಕಟ್ಟಿಗೆ ಹಿಡ್ಕೊಂಡು ಇಲ್ಲೇ ಭಾಷಣ ಮಾಡ್ತಾ ಇದ್ರೆ ಇಲ್ಲಿ ಆಡಿಯನ್ಸ್ ಹಿಂಗೆ ನೋಡ್ಕೊಂತ ಕಟ್ಟಿಗೆ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದ, ಕಟ್ಟಿಗೆ ಮೇಲೆ ಹಿಡ್ಕೊಂಡು ದೊಡ್ಡದು. ಪಾಪ ಭಾಳ ಹೊತ್ತು ಮಾತಾಡಿದ್ರು, ಅವ್ನು ಯಾರು ಹುಡುಕ್ತಾ ಇದ್ದಾನೆ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತು ಮೈಕ್ಗೆ ಕೈ ಇಟ್ಟು ಆ ವ್ಯಕ್ತಿಯನ್ನು ಕರೆದ್ರು ಗೆಸ್ಟ್, ಏ ಯಜಮಾನ ಇಲ್ಲಿ ಬಾರು ಅಂತ. ಯಾಕ್ರಿ ಅಂದ. ಯಾರು ಹುಡುಕ್ತಾ ಇದೀಯ ಅವಾಗಿಂದ ಅಂದ. ಅವನು ಹೇಳ್ದ, ಏನಿಲ್ಲ ನೀವು ಮಾತಾಡ್ರಿ, ನಿಮ್ದು ತಪ್ಪಲ್ಲ, ನಿಮ್ಮನ್ನ ಯಾವನ್ ಇಲ್ಲಿ ಕರೆದ ನೋಡ್ರಿ, ಅವ್ನು ಹುಡುಕ್ತಾ ಇದ್ದೀನಿ ಅಂದ. ಸೊ ನಾನು ಬಹಳ ಮಾತಾಡಿ ಮತ್ತೆ ಎಲ್ಲರೂ ಸಂದೀಪಿಗೆ ಬೈಯಂಗೆ ಆಗ್ಬಾರ್ದು. ಓಕೆ, ಆದ್ದರಿಂದ ಡಿಯರ್ ಪೇರೆಂಟ್ಸ್, ಇವತ್ತು ನಾವು ತುಂಬ ನಾನು ಕಲ್ಯಾಣ ಕರ್ನಾಟಕದವನಾಗಿದ್ದು ಇಡೀ ದೇಶ ಮತ್ತು ಜಗತ್ತಿನಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀನಿ. ನಂದೇ ಆದ ಸ್ವಂತ ಒಂದು ಬೆಂಗಳೂರಿನಲ್ಲಿ ಇಂಡೋ ಗ್ಲೋಬ್ ಅಂತೇಳಿ ಇಂಟರ್ನ್ಯಾಷನಲ್ PU ಕಾಲೇಜ್ ಇದೆ. ನನಗೆ 25,000 ಜನ ವಿದ್ಯಾರ್ಥಿಗಳು ನನ್ನ ಹತ್ರ ಓದಿರ್ತಾರೆ ಈ ತನಕ 28 ವರ್ಷಗಳಲ್ಲಿ. 6 ಜನ IAS ಸ್ಟೂಡೆಂಟ್ಸ್ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, 3 IPS ಇದ್ದಾರೆ. ಈಗ ತಾನೇ ಕಳೆದ ತಿಂಗಳು ಒರಿಸ್ಸಾದ ಬಾಲ್ಸೂರ್ನಲ್ಲಿ ಒಬ್ಬ ಹುಡುಗ IPS ಆಗಿದ್ದಾನೆ, ನನ್ನ ಸ್ಟೂಡೆಂಟ್, SP ಆಗಿ ಕೆಲಸ ಮಾಡ್ತಿದ್ದಾನೆ. ಇವ್ರು ಯಾರು ಶ್ರೀಮಂತರ ಮಕ್ಕಳಲ್ಲ, ಇವರೆಲ್ಲ ನನ್ನ ಹಾಗೆ ಗಂಗಾವತಿಯಲ್ಲಿ ಇರತಕ್ಕಂಥ ಒಬ್ಬ ವಿನೋದ್ ಅನ್ನುವ ಹುಡುಗ, ಪಕ್ಕದ ಒಂದು ಸಣ್ಣ ಹಳ್ಳಿಯಲ್ಲಿ ತಂದೆ ಇರದ ವಿದ್ಯಾರ್ಥಿ. ತಂದೆ ತೀರ್ಕೊಂಡ್ಮೇಲೆ ನನ್ನ ಹತ್ರ ಬಂದಿದ್ದವನು. ಇವತ್ತು ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಎಕ್ಸಾಮ್ನ 500 ರ್ಯಾಂಕಿಂಗ್ ಒಳಗೆ ಪಾಸ್ ಆಗಿ ಅತ್ಯುನ್ನತ ಶ್ರೇಣಿಯಲ್ಲಿದ್ದಾನೆ. ಹಾಗೆ ನನ್ನ ಮಹೇಶ್ ಅಂತ ನನ್ನ ಒಬ್ಬ ವಿದ್ಯಾರ್ಥಿ UK ಕೆಲಸ ಮಾಡ್ತಾನೆ. ತಂದೆ ಮತ್ತು ತಾಯಿ ಇಲ್ಲ. ಅಜ್ಜಿ ಅವನನ್ನು ಮುಸ್ರೆತಿಕ್ಕಿ ಸಾಕ್ತಾ ಇದ್ಲು ಗಂಗಾವತಿಯಲ್ಲೇ. PUC ನನ್ನ ಹತ್ರ ಓದಿದ ಹುಡುಗ ಇವತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ವರ್ಷಕ್ಕೆ 1,10,00,000 ರೂಪಾಯಿ ಸಂಬಳ ತಗೊಳ್ತಾನೆ. ವರ್ಷಕ್ಕೆ ಒಂದು ಪ್ಯಾಕೇಜು 1,10,00,000. ಡಿಯರ್ ಪೇರೆಂಟ್ಸ್, ನಾನು ನಿಮ್ಗೆ ಹೇಳೋದಿಷ್ಟೇ, ದಯವಿಟ್ಟು ಇವತ್ತು ನಮ್ಮ ಮಕ್ಕಳಿಗೆ ಸ್ಕೈ ಇಸ್ ದ ಲಿಮಿಟ್. ನಾನು ಮೊನ್ನೆ ಗುಜರಾತ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಹೇಳ್ತಾ ಇದ್ದೆ ವೇದಿಕೆ ಮೇಲೆ, ಅಲ್ಲಿನ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಘಂಟಾಘೋಷವಾಗಿ ಒಂದು ಮಾತು ಹೇಳಿದ್ದು, ದೇರ್ ವಾಸ್, ದೇರ್ ಈಸ್ ಅಂಡ್ ದೇರ್ ವಿಲ್ ಬಿ ನೋ ಡಲ್ ಸ್ಟೂಡೆಂಟ್ಸ್ ಇನ್ ದಿಸ್ ವರ್ಲ್ಡ್ ಅಂತ. ಈ ಜಗತ್ತಿನಲ್ಲಿ ಹಿಂದೆ, ಇಂದು ಮತ್ತು ಮುಂದೆ ಎಂದೆಂದೂ ಡಲ್ ವಿದ್ಯಾರ್ಥಿ ಇರೋದಿಲ್ಲ. ಆದರೆ ಡಲ್ ಟೀಚರ್ಸ್ ಇರ್ತಾರೆ, ಡಲ್ ಪೇರೆಂಟ್ಸ್ ಇರ್ತಾರೆ. ಪ್ರತಿಯೊಬ್ಬ ಮಗುವಿನ ಹತ್ರ ಒಂದು ಅದ್ಭುತವಾದ ಟ್ಯಾಲೆಂಟ್ ಇರ್ತದೆ. ಆ ಟ್ಯಾಲೆಂಟಿನ ಗುರುತಿಸುವಲ್ಲಿ ನಾವು ಪಾಲಕರು ಮತ್ತು ಶಿಕ್ಷಕರು, ಶಾಲೆ ವಿಫಲರಾಗ್ತಾ ಇದ್ದೀವಿ. ಈ ಕ್ಷಣದಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾವತ್ತು ಮಕ್ಕಳ ಮುಂದೆ ಹಮ್ ಗರೀಬ್ ಹೈ, ರೂರಲ್ನಲ್ಲಿ ಓದಿದ್ದೀವಿ, ಇಂಗ್ಲಿಷ್ನ ಬರೋದಿಲ್ಲ ನಮಗೆ, ನಾವು ಕಲ್ಯಾಣ ಕರ್ನಾಟಕದವರು, ಈ ಮಾತುಗಳನ್ನು ಬಿಡಬೇಕು. ಮಕ್ಕಳಿಗೆ ಜೋಶ್ ತುಂಬುವುದನ್ನು ಕಲಿಯೋಣ. ನಾವೇನಾಗಿದ್ದೀವಿ ಅಂತ ಮೊದಲು ನಾವು ಯೋಚನೆ ಮಾಡೋಣ. ಇವತ್ತೇನಾಗಿದೆ, ಶಿಕ್ಷಣ ಮತ್ತು ಪಾಲಕರು ನಾವು ಏನು ಮಾಡ್ತಾ ಇದೀವಿ ನಮಗೆ ಗೊತ್ತಿಲ್ಲ. ಎಂತಹ ಲೈಫನ್ನು ಲೀಡ್ ಮಾಡ್ತಾ ಇದೀವಿ ಅಂದರೆ, ಒಬ್ಬ ಶರ್ಮಾ ಅಂತ ಒಬ್ಬ ವ್ಯಕ್ತಿ ಇದ್ನಂತೆ, 10ನೇ ಅಂತಸ್ತಿನ ಮನೆಯಲ್ಲಿದ್ದ ಅವನ ಮೇಲೆ, ಒಂದು ಅಪಾರ್ಟ್ಮೆಂಟಲ್ಲಿ. ಆ ಅಂತಸ್ತಿನ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದು ಅವನಿಗೆ ಜೋರಾಗಿ ಹೇಳ್ದಂತೆ ಅವಸರದಲ್ಲಿ ಬಂದು, ಶರ್ಮಾ ಶರ್ಮಾ, ನಿನ್ನ ಮಗಳು ಯಾರ ಜೊತೆ ಓಡೋಗಿದ್ದಾಳೆ ಅಂತ. ನೋಡಿ, ಅವನಿಗೆ ಭಾರಿ ಶಾಕ್ ಆಯ್ತು. 10ನೇ ಅಂತಸ್ತಿನಿಂದ ಕಿಟಕಿಯಿಂದ ಒಂದೇ ಹೊತ್ತಿಗೆ ಜಂಪ್ ಮಾಡ್ಬಿಟ್ಟ, ಸಾಯ್ಬೇಕಂತ, ಸೂಸೈಡ್ ಮಾಡ್ಬೇಕಂತ. 10ನೇ ಮಹಡಿಯಿಂದ 6ನೇ ಮಹಡಿಗೆ ಬರ್ತಾನೆ, ಮೇಲಿಂದ ಬಿದ್ದು. ಆವಾಗ ಅವನಿಗೆ ಗೊತ್ತಾಗ್ತದೆ ಅವನಿಗೆ ಮದುವೆ ಆಗಿಲ್ಲ ಅಂತ. 4ನೇ ಮಹಡಿಗೆ ಬಂದಾಗ ಮಕ್ಕಳಿಲ್ಲ ಅನ್ನೋದು ಗೊತ್ತಾಯ್ತು. ಇನ್ನೇನು ಬೀಳ್ತಾ ಇದ್ದ,
ಅವಾಗ ಅವನಿಗೆ ಗೊತ್ತಾಯ್ತು ತಾನು ಶರ್ಮಾ ಅಲ್ಲ ವರ್ಮಾ ಅಂತ ತನ್ನ ಹೆಸರು. ಸೊ ಬಿದ್ದ ಸತ್ತೋದ. ಈ ಕಥೆಯ ತಾತ್ಪರ್ಯ ಇಷ್ಟೇ, ಎಲ್ಲನೂ ಅವಸರದಲ್ಲಿ ಮಾಡ್ತಾ ಇದ್ವಿ. ನನಗೆ ಬಹಳ ಬೇಜಾರಾಗ್ತದೆ ನಮ್ಮಲ್ಲಿ ಪಾಲಕರನ್ನು ನೋಡಿದಾಗ. ಎಲ್ಲರೂ ಮಕ್ಕಳು ಡಾಕ್ಟರ್ ಆಗ್ಬೇಕಪ್ಪ. ಸರಿ, ಕಳೆದ ವರ್ಷ ಎಷ್ಟು ಜನ ನೀಟ್ ಎಕ್ಸಾಮ್ ಬರ್ದಿದ್ದಾರಪ್ಪ ಅಂದ್ರೆ 25,10,883 ಜನ ನೀಟ್ ಎಕ್ಸಾಮ್ ಬರ್ದಿದ್ದಾರೆ PUC ಯಲ್ಲಿ. ಆದರೆ ಇಡೀ ದೇಶದಲ್ಲಿರೋ ಸೀಟು 1,00,000. ನಮ್ಮಂತ ಕಡೆ ಓದಿದವನು ಮುಂಬೈ ಡೆಲ್ಲಿಯ ವಿದ್ಯಾರ್ಥಿ ಜೊತೆ ಕಾಂಪೀಟ್ ಮಾಡಬೇಕು, ಅವನನ್ನು ನಾವು ಸರಿಯಾಗಿ ಬೆಳೆಸ್ತಿದೀವ ಅನ್ನೋದು ಪಾಲಕರು ನಾವೆಲ್ಲರೂ ಯೋಚಿಸಬೇಕಾಗಿದೆ. ಸೊ ದಯವಿಟ್ಟು ಅದಕ್ಕೆ ನಾನು ಇಲ್ಲಿ ಎಲ್ಲ ಪಾಲಕರಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಖಂಡಿತವಾಗ್ಲೂ ನಮ್ಮ ಏನು ಕನಸುಗಳಿದಾವೋ ಅದಕ್ಕಿಂತ 1000 ಪಟ್ಟು ನಮ್ಮ ಮಕ್ಕಳು ದೊಡ್ಡವರಾಗ್ತಾರೆ. ಆದರೆ ನಾವು ಮಾಡಬೇಕಾಗಿರೋದಿಷ್ಟೇ, ಶಾಲೆ ಮತ್ತು ಶಿಕ್ಷಕರು ಪಾಲಕರು ಮಾಡಬೇಕಾಗಿರೋದಿಷ್ಟೇ, ಅವರಿಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ಕೊಡೋಣ. ಇಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಮದರ್ಸ್ಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಮಕ್ಕಳು ಶಾಲೆಯಿಂದ ಹೋಗ್ತಾರೆ, ಮೊದಲು ಅವರ ಭಾಷೆಯನ್ನು ಸರಿ ಮಾಡಿ. ಏನು ಲ್ಯಾಂಗ್ವೇಜ್ ಮಾತಾಡ್ತಾರೆ ಅವ್ರು, ಹಿಂದಿ ಮಾತಾಡಲಿ ಏನಾದರೂ ಮಾತಾಡಲಿ. ಯಾಕೆ ಇವತ್ತು ನಾನು ಎಷ್ಟೋ ಕಂಪನಿಗಳ ಇಂಟರ್ವ್ಯೂನಲ್ಲಿ ನಾನೇ ಕೂತಿರ್ತೀನಿ, ನಮ್ಮ ಮಕ್ಕಳಿಗೆ ಸರಿಯಾಗಿ ಒಳ್ಳೆಯ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಇಲ್ಲ. ಸೊ ನಿಮ್ಮ ಸುತ್ತಮುತ್ತ ಯಾರು ಕೆಟ್ಟ ಭಾಷೆಯನ್ನು ಮಾತಾಡ್ತಾರೋ ಅವರ ಜೊತೆ ಮಕ್ಕಳನ್ನು ಬಿಡಬೇಡ್ರಿ. ಅವ್ರಿಗೆ ಒಳ್ಳೆಯ ಭಾಷೆಯನ್ನು ಕಲಿಸೋ ಒಂದು ಕೆಲಸ ಆಗಲಿ. ನಾನು ಮತ್ತೊಮ್ಮೆ ಇಲ್ಲಿ ಶಿಕ್ಷಕರಿಗೆ ಎಲ್ಲರಿಗೂ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ತಾವು ಸಹ ತುಂಬ 2027 ನಂತರ ಶಿಕ್ಷಣ ವ್ಯವಸ್ಥೆ ತುಂಬ ಬದಲಾಗ್ತದೆ ದೇಶದಲ್ಲಿ. ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ. ಎಲ್ಲ ಪಾಲಕರಿಗೆ ಒಂದು 2 ನಿಮಿಷ ನಾನು ಹೇಳೋದನ್ನು ಸರಿಯಾಗಿ ಕೇಳಿ. ನಾವು ಮಾನ್ವಿಯಲ್ಲಿದ್ದೀವಿ, ಕಲ್ಯಾಣ ಕರ್ನಾಟಕದ ಮಾನ್ವಿಯಲ್ಲಿ. ಆದರೆ ಜಗತ್ತು ತುಂಬ ಮುಂದಿದೆ. ಈಗ ನಮ್ಮ ಮಕ್ಕಳನ್ನು ಅದಕ್ಕೆ ಮ್ಯಾಚ್ ಆಗಿ ರೆಡಿ ಮಾಡಬೇಕಾಗಿದೆ. ಈಗ ನಾವು ಮಾಡಬೇಕಾಗಿರೋದಿಷ್ಟೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಮಕ್ಕಳನ್ನು ಶಿಕ್ಷಣಕ್ಕೆ ತೊಡಗಿಸಬೇಕಾಗಿದೆ, ಬಯೋಟೆಕ್ನಾಲಜಿಯಲ್ಲಿ ತೊಡಗಿಸಬೇಕಾಗಿದೆ. Sir, you really motivated us to gain more and more knowledge and work hard in our respective fields. Thanks a lot for giving us precious time in your busy schedule. It really means a lot to us. That's why I want to thanks to our president of our institution for inviting you, sir. Our chief guest is Dhanraj sir. He has come from very busy schedule, so he has to depart now. His presence for us means a lot for us. So we would like to thanks on behalf of management, colleagues and our school. Thank you, sir. ಶ್ರೀ ರಂಗನಾಥ್ ದೇಸಾಯಿ ಸರ್, ಕಾರ್ಯದರ್ಶಿಗಳು APMC ಮಾನವಿ, ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಆಡಳಿತ ಮಂಡಳಿಯ ಕಡೆಯಿಂದ ಸ್ವಾಗತಿಸಬೇಕು ಹಾಗೂ ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ರಂಗನಾಥ್ ದೇಸಾಯಿ ಸರ್, ಕಾರ್ಯದರ್ಶಿಗಳು APMC ಮಾನವಿ. ಶ್ರೀ ರಂಗನಾಥ್ ದೇಸಾಯಿ ಸರ್, ಕಾರ್ಯದರ್ಶಿಗಳು APMC ಮಾನವಿ, ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಮೌಲಾನಾ ಆಜಾದ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರೇಣುಕಾ ಮೇಡಂ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೌಲಾನಾ ಆಜಾದ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರೇಣುಕಾ ಮೇಡಂ ವೇದಿಕೆಗೆ ಆಹ್ವಾನಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ರಂಗನಾಥ್ ದೇಸಾಯಿ ಸರ್, ಕಾರ್ಯದರ್ಶಿಗಳು APMC ಮಾನವಿ, ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಹನುಮಂತ್ ಸರ್ ಹಾಗೂ ಸಂದೀಪ್ ಸರ್ ಅವರು ಇವರಿಗೆ ಮೌಲಾನಾ ಆಜಾದ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರೇಣುಕಾ ಮೇಡಂ ವೇದಿಕೆಗೆ ಆಹ್ವಾನಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.
ನಮ್ಮ ಶಾಲೆಯ ಶಿಕ್ಷಕರಾದ ಸುವರ್ಣ ಮೇಡಮ್ ಹಾಗೂ ರೇಷ್ಮಾ ಮೇಡಮ್ ಅವರಿಗೆ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ತಮ್ಮೆಲ್ಲರ ಗಮನಕ್ಕಾಗಿ ತಿಳಿಸುವುದೇನೆಂದರೆ ರಾಯಚೂರು ಕ್ರಾಂತಿ ನ್ಯೂಸ್ ಚಾನೆಲ್ ಅಂಡ್ ಯೂಟ್ಯೂಬ್ನಲ್ಲಿ ಕಾರ್ಯಕ್ರಮದ ಲೈವ್ ಕ್ಯಾಸ್ಟ್ ಆಗ್ತಾ ಇದೆ. ರಾಯಚೂರು ಕ್ರಾಂತಿ ನ್ಯೂಸ್ ಚಾನೆಲ್ ಅಂಡ್ ಯೂಟ್ಯೂಬ್ನಲ್ಲಿ ಕಾರ್ಯಕ್ರಮದ ಲೈವ್ ಕ್ಯಾಸ್ಟ್ ಆಗ್ತಾ ಇದೆ. ಈಗ ಅತಿಥಿಗಳಿಂದ ಹಿತನುಡಿಗಳು. Now I request Bhim Rai sir to speak few words for the gathering. Now I request Bhim Rai sir to speak few words for gathering. Now it's the time for the Lizan Alam Pasha sir. Sir, please speak few words for the gathering. ತಿಳಿಸುತ್ತಾ ನನ್ನನ್ನು ಅತಿಥಿಯಾಗಿ ಈ ಶಾಲೆಯ ಆಡಳಿತ ಮಂಡಳಿ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಶಾಲೆ ಹೀಗೆ ಮುಂದಿನ ಅಗ್ರಸ್ಥಾನಗಳಲ್ಲಿ ಹೋಗಿ ಮಾನ್ವಿಯಲ್ಲಿ ಒಂದು ದೊಡ್ಡ ಶಾಲೆಯಾಗಿ ಬೆಳೀಲಿ ಎಂದು ಆಶಿಸುತ್ತಾ, ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ಈ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮದೇ ಚಿಲಿಪಿಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ, ಮಕ್ಕಳ ಲೋಕವೇ ಸುಂದರ. ಅವರ ಪ್ರತಿಭೆಯ ನಮ್ಮ ಶಾಲೆಗೆ ಬೆಳಗುವ ನೇಸರ, ಅವರ ಪ್ರತಿಭೆಗೆ ಬಹುಮಾನ ವಿತರಣೆಯ ಪ್ರೇರಣೆ. ಈಗ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಮೆಡಲ್ ಮತ್ತು ಸರ್ಟಿಫಿಕೇಟ್ ವಿತರಣೆ. Academic excellence is a team effort, and today we celebrate not just our students but also the people behind them, like their management, teachers and parents. Well, yes, this is the most proud moment of the year. To do the honor, Shri Suresh Pudi sir, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. So first of all, I call upon nursery students, they come and collect the certificate and medal. Baby Samruddhi of baby class. Samruddhi of baby class, she has secured 92% first rank in her class. I request all the audience to give them a very big round of applause. It is the achievement of your children. Congratulations Samruddhi for securing 92%. Followed by Samruddhi, Samanvi of baby class. Samanvi of baby class. She has secured 85% second rank. Samanvi. A very big round of applause to Samanvi. Samanvi, baby class. Congratulations to Samanvi and proud parents. Followed by Samanvi, Srujan of LKG class. He has secured 97.66%. First rank. Congratulations Srujan. Followed by Srujan, Zara Sumaya of LKG class. She has secured 94%. A very big round of applause. Next, Akhil of UKG class. He has 97%. Followed by Akhil, Mahira of UKG class. She has secured 96%.
secured 99%. He has secured 99%. Have a big round of applause for Muhammad Afan. Next, Sheikh Amir of class first. He has secured 92% and second rank of his class. Next, Rakshita of class second. She has secured 95%. Akshay of class second. He has secured 90%. Abhishek of class third. He has secured 97%. Followed by Abhishek. Kritik class 3. She has secured 83%. Kritika, she has secured 83%. Vaishnavi of class 4 standard. She has secured 92%. Gayas Khan of class 5th standard, he has secured 99%. Gayas Khan. Next, Srikanth of class 6, he has got 84%. G. Yuvraj of class 7, he has secured 89%. Congratulations to all the toppers and thank you all the dignitaries for the honoring the student. Yes, this is the proudest moment for our institution, for the parents and teachers. Congratulations to all the toppers. I hope the same spirit continues for upcoming future. The same hard work, the same presence has to be continued for your higher studies. A very heartiest congratulations. Thank you everyone. From first standard, the best student award goes to Tara, daughter of Mohan. Tara, please come on the stage and receive the award. Have a big round of applause for Tara. Congratulations. From second standard, the best student award goes to Afnan, son of Mustaq. Afnan. Have a big round of applause for Afnan. From the best student award goes to Krutika, daughter of Vesangoda. Krutika. From first class, the best student award goes to Samia Naz, daughter of Muhammad Attaul Rahman. Samia Naz, daughter of Muhammad Attaul Rahman. Samia Naz. From 5th class, the best student award goes to Hanif, son of Mashak Mia. Hanif, son of Mashak Mia. First standard Ayan parents, Mr. Abdul Rashid and Mrs. Manawar Begum. Mr. Abdul Rashid and Mrs. Manawar Begum.
The fourth parents award goes to first standard Ayan parents, Mr. Abdul Rashid and Mrs. Munawar Begum. Parents, please come on the stage with your child to receive this well-deserved recognition. Next parents award goes to second standard Akash parents. Second standard Akash parents, Mr. Amresh and Mrs. Sharda. Mr. Amresh and Mrs. Sharda. Please come on the stage and receive this well-deserved recognition award. Audience, have a big round of applause for these parents. Next parents award goes to third standard Praveen, Mr. Irana and Mrs. Pujita. Mr. Irana and Mrs. Pujita, please come on the stage and receive this well-deserved recognition award. Mr. Irana and Mrs. Pujita. Mr. Irana and Mrs. Pujita, third standard Praveen parents. Next parents award goes to fourth standard Iqbal Ansari. Iqbal Ansari, Mr. Rahmat and Mrs. Iyad Begum. Mr. Rahmat and Mrs. Iyad Begum. Please come on the stage with your child and receive the award. Best Parents Award. Audience, give a big round of applause. Veerish parents, Mrs. Malingamma. Next parents award goes to first standard Mahim Begum. Mahim Begum. Mrs. Ahmad B. Please come on the stage and receive the award. Mahim Begum parents, Ahmad B. Give a big round of applause, audience.